ಧನ್ಯವಾದ. ಚುನಾವಣೆ ಬ್ಯಾಲೆಟ್ ಅನ್ನು ಬಳಸ್ತೀವಿ ಅಂತ ಹೇಳಿ ಈಗ ಬೆಂಗಳೂರಿನಲ್ಲೂ GBAಗೆ ಇವತ್ತು GBA ಚುನಾವಣೆಗೆ ಬ್ಯಾಲೆಟ್ ತೊಗೊಂಡು ಹೋಗ್ತೀವಿ ಅಂತಿದೆ. ಇದು ಕಾಂಗ್ರೆಸ್ ಪಾರ್ಟಿ ಮತ್ತು ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಒಂದು ಸತಿ ಆತ್ಮಾವಲೋಕನೆ ಮಾಡ್ಕೋಬೇಕು. ಇಡೀ ಪ್ರಪಂಚಕ್ಕೆ ಟೆಕ್ನಾಲಜಿಯಲ್ಲಿ ಲೀಡರ್ಶಿಪ್ ಕೊಡ್ತಾ ಇರುವಂಥ ನಗರ ರಾಜ್ಯ ಯಾವುದಾದ್ರೂ ಇದ್ದರೆ ಅದು ಬೆಂಗಳೂರು ಮತ್ತು ಕರ್ನಾಟಕ. ನಾವು ಸರ್ಕಾರವಾಗಿ ಸಮಾಜವನ್ನು ತೆಗೆದುಕೊಂಡು ಹೋಗಬೇಕು ಅಥವಾ ವಾಪಸ್ ತೆಗೆದುಕೊಂಡು ಹೋಗಬೇಕು? ಇಡೀ ಪ್ರಪಂಚ ಇಂಡಿಯಾ ಎಷ್ಟು ಚೆನ್ನಾಗಿ ಫ್ರೀ ಆ್ಯಂಡ್ ಫೇರ್ ಆಗಿ ಟೆಕ್ನಾಲಜಿ ಬಳಸಿ ಎಲೆಕ್ಷನ್ ಮಾಡ್ತಾರೆ ಅನ್ನೋದನ್ನು ಇಡೀ ಪ್ರಪಂಚ ಇವತ್ತು ಒಪ್ಪಿದೆ, ಗೌರವಿಸಿದೆ. ಬೇರೆ ದೇಶಗಳು ಬಂದು ಭಾರತದ ಎಲೆಕ್ಷನ್ ಮಾಡೆಲನ್ನು ನಾವು ನಮ್ಮ ದೇಶದಲ್ಲಿ ಹೆಂಗೆ ಅನ್ವಡಿಸ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಇಲ್ಲಿಂದ ಬಂದು ಕಲ್ತ್ಕೊಂಡು ಹೋಗುವಂಥ ಡೆಲಿಗೇಷನ್ಸ್ಗಳು ಬರ್ತವೆ. ಹಿಂಗಿರಬೇಕಾದ್ರೆ ಬೆಂಗಳೂರಿನಲ್ಲಿ ಇಲ್ಲ ನಾವು ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ನ ಬದಲಾಗಿ ನಾವು ವಾಪಸ್ಸು ತಿರಸ್ಕೃತವಾಗಿರುವಂಥ ಬೂತ್ ರಿಗ್ಗಿಂಗ್ ಮಾಡಲಿಕ್ಕೆ, ಬೂತ್ ಕ್ಯಾಪ್ಚರ್ ಮಾಡಲಿಕ್ಕೆ, ಎಲೆಕ್ಷನ್ನಲ್ಲಿ ಹಾಳು ಮಾಡಲಿಕ್ಕೆ ಸಾಧ್ಯ ಇದ್ದಂಥ ಬ್ಯಾಲೆಟ್ ಪೇಪರ್ಗೆ ನಾವು ವಾಪಸ್ ಹೋಗ್ತೀವಿ ಅಂತಂದರೆ ರಾಜ್ಯದ ನಾಯಕತ್ವ ರಾಜ್ಯವನ್ನು ಯಾವ ಕಡೆ ತೊಗೊಂಡು ಹೋಗ್ತಾ ಇದೆ ಅನ್ನೋದ್ರ ಕಡೆಗೆ ಒಂದು ನಿದರ್ಶನ ಅದು. ಈ ಹಿಂದೆ ಕೂಡ ಎಲೆಕ್ಷನ್ ಕಮಿಷನ್ನು ದೇಶದ 4-5 ಕಡೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ನ ಹೊರಗಡೆ ಇಟ್ಟು ಓಪನ್ ಚಾಲೆಂಜ್ ಮಾಡಿದರು. ಯಾರೇ ಬಂದು ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನನ್ನು ಹ್ಯಾಕ್ ಮಾಡಲಿಕ್ಕಾಯಿತು ಅಂತಂದರೆ ನೀವು ಹ್ಯಾಕ್ ಮಾಡಿ ತೋರಿಸಿ ಅಂತ. ಅವತ್ತು ಯಾರೂ ಇವ್ರು ಕಾಂಗ್ರೆಸ್ನವ್ರು ಹೋಗಲಿಲ್ಲ ಅವತ್ತು. ಆದರೆ ಎಲೆಕ್ಷನ್ನ ಒಂದಾದ್ಮೇಲೆ ಇವ್ರ ಎಡವಟ್ಟುಗಳಿಂದ ಸೋತಾದ ಮೇಲೆ ಎಲೆಕ್ಷನ್ ಕಮಿಷನನ್ನು ಮತ್ತು EVMನ್ನು ಬ್ಲೇಮ್ ಮಾಡ್ತಾರೆ. ಈಗ ಇವರಿಗೆ EVM ಮೇಲೆ ಇಷ್ಟೊಂದು ತಿರಸ್ಕಾರ ಇದ್ದಿದ್ದರೆ, EVM ತಪ್ಪು ಹೊಂದಿದ್ದಿದ್ರೆ ಕರ್ನಾಟಕಕ್ಕೂ ಎಲೆಕ್ಷನ್ EVM ಮೇಲೆ ಆಗಿದ್ದಲ್ವಾ? ಆ ಎಲೆಕ್ಷನ್ ಇವ್ರು ಗೆದ್ದರು ಅಂದಿದ ತಕ್ಷಣ ಮಾತ್ರ ಯಾಕೆ ಓಡೋಗಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಾಗಿ ಇವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು? ಈಗ DK ಶಿವಕುಮಾರ್ ಅವ್ರು ಪ್ರತಿ ದಿವಸ ಸಿದ್ದರಾಮಯ್ಯನವ್ರು ಕಾಲಿಳಿಯಕ್ಕೆ ಹೋಗ್ತಾ ಇರೋದೇನಕ್ಕೆ? ಮುಖ್ಯಮಂತ್ರಿ ಆಗಬೇಕು ಅಂತ. ಮುಖ್ಯಮಂತ್ರಿ ಆಗಿದ್ದ ಎಲೆಕ್ಷನ್ ಯಾವುದು? EVM ಅಲ್ಲಿ ತಾನೇ ಆಗಿದ್ದ ಎಲೆಕ್ಷನ್ನು. ಇಷ್ಟೊಂದು ನೈತಿಕ ಅಧಿಕಾರ ಇದ್ದರೆ ನಾವು EVM-ಅಲ್ಲಿ ಆಗೋ ಅಧಿಕಾರ ಎಲೆಕ್ಷನ್ ಆಗುವಂಥದ್ದಕ್ಕೆ ನಾವು ಎಲೆಕ್ಷನ್ನಲ್ಲಿ ನಾವು ಕಂಟೆಸ್ಟೇ ಮಾಡಲ್ಲ. ನಾವು ಅದೇ ಗೆದ್ದಿದ್ದ ಕಡೆಗೆ ಎಲೆಕ್ಷನ್ ಸರ್ಟಿಫಿಕೇಟು, ಸೋತಿದ್ದ ಕಡೆ EVM ಸರಿ ಇಲ್ಲ. ಜನ ಏನು ದಡ್ರೇನ್ರಿ ಇದನ್ನೆಲ್ಲ ನೋಡ್ತಾ ಇರೋದನ್ನು, ಇವರು ಪ್ರತಿ ದಿವಸ ಇದನ್ನು ಈ ನಾಟಕ ನೋಡ್ತಾ ಇರೋದಕ್ಕೆ. ಧನ್ಯವಾದ. ಚುನಾವಣೆ ಬ್ಯಾಲೆಟ್ ಅನ್ನು ಬಳಸ್ತೀವಿ ಅಂತ ಹೇಳಿ ಈಗ ಬೆಂಗಳೂರಿನಲ್ಲೂ GBA ಚುನಾವಣೆಗೆ ಬ್ಯಾಲೆಟ್ ತೊಗೊಂಡು ಹೋಗ್ತೀವಿ ಅಂತಿದೆ. ಇದು ಕಾಂಗ್ರೆಸ್ ಪಾರ್ಟಿ ಮತ್ತು ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಒಂದು ಸತಿ ಆತ್ಮಾವಲೋಕನೆ ಮಾಡ್ಕೋಬೇಕು. ಇಡೀ ಪ್ರಪಂಚಕ್ಕೆ ಟೆಕ್ನಾಲಜಿಯಲ್ಲಿ ಲೀಡರ್ಶಿಪ್ ಕೊಡ್ತಾ ಇರುವಂಥ ನಗರ ರಾಜ್ಯ ಯಾವುದಾದ್ರೂ ಇದ್ದರೆ ಅದು ಬೆಂಗಳೂರು ಮತ್ತು ಕರ್ನಾಟಕ. ನಾವು ಸರ್ಕಾರವಾಗಿ ಸಮಾಜವನ್ನು ತೆಗೆದುಕೊಂಡು ಹೋಗಬೇಕು ಅಥವಾ ವಾಪಸ್ ತೆಗೆದುಕೊಂಡು ಹೋಗಬೇಕು? ಇಡೀ ಪ್ರಪಂಚ ಇಂಡಿಯಾ ಎಷ್ಟು ಚೆನ್ನಾಗಿ ಫ್ರೀ ಆ್ಯಂಡ್ ಫೇರ್ ಆಗಿ ಟೆಕ್ನಾಲಜಿ ಬಳಸಿ ಎಲೆಕ್ಷನ್ ಮಾಡ್ತಾರೆ ಅನ್ನೋದನ್ನು ಇಡೀ ಪ್ರಪಂಚ ಇವತ್ತು ಒಪ್ಪಿದೆ, ಗೌರವಿಸಿದೆ. ಬೇರೆ ದೇಶಗಳು ಬಂದು ಭಾರತದ ಎಲೆಕ್ಷನ್ ಮಾಡೆಲನ್ನು ನಾವು ನಮ್ಮ ದೇಶದಲ್ಲಿ ಹೆಂಗೆ ಅನ್ವಡಿಸ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಇಲ್ಲಿಂದ ಬಂದು ಕಲ್ತ್ಕೊಂಡು ಹೋಗುವಂಥ ಡೆಲಿಗೇಷನ್ಸ್ಗಳು ಬರ್ತವೆ. ಹಿಂಗಿರಬೇಕಾದ್ರೆ ಬೆಂಗಳೂರಿನಲ್ಲಿ ಇಲ್ಲ ನಾವು ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ನ ಬದಲಾಗಿ ನಾವು ವಾಪಸ್ಸು ತಿರಸ್ಕೃತವಾಗಿರುವಂಥ ಬೂತ್ ರಿಗ್ಗಿಂಗ್ ಮಾಡಲಿಕ್ಕೆ, ಬೂತ್ ಕ್ಯಾಪ್ಚರ್ ಮಾಡಲಿಕ್ಕೆ, ಎಲೆಕ್ಷನ್ನಲ್ಲಿ ಹಾಳು ಮಾಡಲಿಕ್ಕೆ ಸಾಧ್ಯ ಇದ್ದಂಥ ಬ್ಯಾಲೆಟ್ ಪೇಪರ್ಗೆ ನಾವು ವಾಪಸ್ ಹೋಗ್ತೀವಿ ಅಂತಂದರೆ ರಾಜ್ಯದ ನಾಯಕತ್ವ ರಾಜ್ಯವನ್ನು ಯಾವ ಕಡೆ ತೊಗೊಂಡು ಹೋಗ್ತಾ ಇದೆ ಅನ್ನೋದ್ರ ಕಡೆಗೆ ಒಂದು ನಿದರ್ಶನ ಅದು. ಈ ಹಿಂದೆ ಕೂಡ ಎಲೆಕ್ಷನ್ ಕಮಿಷನ್ನು ದೇಶದ 4-5 ಕಡೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ನ ಹೊರಗಡೆ ಇಟ್ಟು ಓಪನ್ ಚಾಲೆಂಜ್ ಮಾಡಿದರು. ಯಾರೇ ಬಂದು ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನನ್ನು ಹ್ಯಾಕ್ ಮಾಡಲಿಕ್ಕಾಯಿತು ಅಂತಂದರೆ ನೀವು ಹ್ಯಾಕ್ ಮಾಡಿ ತೋರಿಸಿ ಅಂತ. ಅವತ್ತು ಯಾರೂ ಇವ್ರು ಕಾಂಗ್ರೆಸ್ನವ್ರು ಹೋಗಲಿಲ್ಲ ಅವತ್ತು. ಆದರೆ ಎಲೆಕ್ಷನ್ನ ಒಂದಾದ್ಮೇಲೆ ಇವ್ರ ಎಡವಟ್ಟುಗಳಿಂದ ಸೋತಾದ ಮೇಲೆ ಎಲೆಕ್ಷನ್ ಕಮಿಷನನ್ನು ಮತ್ತು EVMನ್ನು ಬ್ಲೇಮ್ ಮಾಡ್ತಾರೆ. ಈಗ ಇವರಿಗೆ EVM ಮೇಲೆ ಇಷ್ಟೊಂದು ತಿರಸ್ಕಾರ ಇದ್ದಿದ್ದರೆ, EVM ತಪ್ಪು ಹೊಂದಿದ್ದಿದ್ರೆ ಕರ್ನಾಟಕಕ್ಕೂ ಎಲೆಕ್ಷನ್ EVM ಮೇಲೆ ಆಗಿದ್ದಲ್ವಾ? ಆ ಎಲೆಕ್ಷನ್ ಇವ್ರು ಗೆದ್ದರು ಅಂದಿದ ತಕ್ಷಣ ಮಾತ್ರ ಯಾಕೆ ಓಡೋಗಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಾಗಿ ಇವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು? ಈಗ DK ಶಿವಕುಮಾರ್ ಅವ್ರು ಪ್ರತಿ ದಿವಸ ಸಿದ್ದರಾಮಯ್ಯನವ್ರು ಕಾಲಿಳಿಯಕ್ಕೆ ಹೋಗ್ತಾ ಇರೋದೇನಕ್ಕೆ? ಮುಖ್ಯಮಂತ್ರಿ ಆಗಬೇಕು ಅಂತ. ಮುಖ್ಯಮಂತ್ರಿ ಆಗಿದ್ದ ಎಲೆಕ್ಷನ್ ಯಾವುದು?
EVM ಅಲ್ಲಿ ತಾನೇ ಆಗಿದೆ ಎಲೆಕ್ಷನ್ನು. ಇಷ್ಟೊಂದು ನೈತಿಕ ಅಧಿಕಾರ ಇದ್ದರೆ ನಾವು EVM ಅಲ್ಲಿ ಆಗೋ ಅಧಿಕಾರ ಎಲೆಕ್ಷನ್ ಆಗುವಂಥದ್ದಕ್ಕೆ ನಾವು ಎಲೆಕ್ಷನ್ನಲ್ಲಿ ನಾವು ಕಂಟೆಸ್ಟೇ ಮಾಡಲ್ಲ. ನಾವು ಅದೇ ಗೆದ್ದಿದ್ದ ಕಡೆಗೆ ಎಲೆಕ್ಷನ್ ಸರ್ಟಿಫಿಕೇಟು, ಸೋತಿದ್ದ ಕಡೆ EVM ಸರಿ ಇಲ್ಲ. ಜನ ಏನು ದಡ್ರೇನ್ರಿ ಇದನ್ನೆಲ್ಲ ನೋಡ್ತಾ ಇರೋದನ್ನ, ಇವ್ರದ್ದು ಪ್ರತಿ ದಿವಸ ಇದನ್ನ ಈ ನಾಟಕ ನೋಡ್ತಾ ಇರೋದಕ್ಕೆ.